ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ರಂಜಿತ್ ಶಿರಿಯಾರ್. ವೀಕ್ಷಕರೇ, ಬೆಳಗ್ಗೆ ಒಂದು ಹೃದಯ ವಿದ್ರಾವಕ ಸುದ್ದಿಯನ್ನ ನಿಮ್ ಜೊತೆ ಹಂಚಿಕೊಳ್ಬೇಕು. ನಿಜಕ್ಕೂ ಬೇಸರವಾಗುತ್ತೆ. ಬೀದರ್ ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹ ಹೃದಯ ವಿದ್ರಾವಕ ಘಟನೆ. ರಾಜಕಾಲುವೆಗೆ ಬಿದ್ದು 5 ವರ್ಷದ ಪುಟ್ಟ ಮಗುವೊಂದು ಮೃತಪಟ್ಟಿದೆ. ಮನೆಯ ಮುಂದೆ ಆಟವಾಡ್ತಿದ್ದಂತಹ 5 ವರ್ಷದ ಅವಿನಾಶ್ ಅನ್ನುವಂತಹ ಒಂದು ಪುಟ್ಟ ಮಗು ಆಟವಾಡ್ತಾ ಹೋಗಿ ರಾಜಕಾಲುವೆಗೆ ಬಿದ್ದಿದೆ. ಬೀದರ್ ತಾಲೂಕಿನ ಮಲ್ಲಿಕಮರ್ಜಾಪುರದ ಊರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಪುಟ್ಟ ಮಕ್ಕಳು ಈ ರಾಜಕಾಲುವೆ ಅಂತದ್ದು, ಚರಂಡಿಗಳು ಅಂತದ್ದಿದ್ದಾಗ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಅಲ್ಲಿ ಫೆನ್ಸಿಂಗ್ ಮಾಡಬೇಕು. ಪುಟ್ಟ ಮಕ್ಕಳು ಹೋಗದೆ ಇರೋ ಹಾಗೆ. ಕಣ್ಣೆದುರೇ ನಮ್ಮ ಯುವ ಪೀಳಿಗೆಯನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಪುಟ್ಟ ಮಕ್ಕಳನ್ನ ಕಣ್ಣೆದುರೇ ಸಣ್ಣ ಪುಟ್ಟ ಚರಂಡಿಗೆ ಬಿದ್ದು ಕಳ್ಕೊಳ್ತೀವಿ ಅಂದ್ರೆ ನಮ್ಗೆ ಜೀವಕ್ಕೆ ಎಷ್ಟು ಬೆಲೆ ಇದೆ, ಒಂದು ಸಮಾಜ ಆಗಿ ನಮ್ ಜೀವಕ್ಕೆ ಎಷ್ಟು ಬೆಲೆ ಇದೆ ಅನ್ನುವಂಥದ್ದು ನಿಜಕ್ಕೂ ದುರಂತ. ರಾಜಕಾಲುವೆಗೆ ಬಿದ್ದು 5 ವರ್ಷದ ಮಗು ಮೃತಪಟ್ಟಿದೆ. ಮನುಷ್ಯ ಸಮಾಜದಲ್ಲಿ ಬದುಕ್ತಾ ಇದೀವ ನಾವು ಅಂತ. ಪ್ರಾಣಿಗಳು ಹೀಗೆ ಸಾಯಲ್ಲ ರೀ, ಪ್ರಾಣಿಗಳು ಹೀಗೆ ಸಾಯಲ್ಲ. ಅವುಗಳನ್ನ ಒಬ್ಬರನ್ನೊಬ್ರು ರಕ್ಷಣೆ ಮಾಡ್ಕೊಳ್ತವೆ. ಅಂಥದ್ರಲ್ಲಿ ಪುಟ್ಟ ಕಂದಮ್ಮಗಳನ್ನ ರಾಜಕಾಲುವೆಗೆ ಆಟ ಆಡ್ತಾ ಹೋಗಿ ರಾಜಕಾಲುವೆಗೆ ಬಿದ್ದು ಮೃತಪಟ್ಟಿದೆ. ಫೆನ್ಸಿಂಗ್ ಮಾಡಿಲ್ವಾ, ಯಾರ ಬೇಜವಾಬ್ದಾರಿ ಇದು? ಕಂಡಲ್ಲಿ ಕನ್ಸ್ಟ್ರಕ್ಷನ್ ಹೆಸರಲ್ಲಿ ಏನು ಚರಂಡಿಗಳನ್ನ ಓಪನ್ ಬಿಡುವಂತದ್ದು, ಡ್ರೈನೇಜ್ಗಳನ್ನ ಓಪನ್ ಬಿಡುವಂತದ್ದು, ರಾಜಕಾಲುವೆಗಳನ್ನ ಫೆನ್ಸಿಂಗ್ ಮಾಡದೆ ಹಂಗಂಗೆ ಓಪನ್ ಬಿಡುವಂತದ್ದು, ಎಲ್ಲ ಕಡೆ ಇದೆ ಬೇಜವಾಬ್ದಾರಿ. ಕಾಮನ್ ಸೆನ್ಸ್ ಇವೆಲ್ಲ ನಾಗರಿಕ ಸಮಾಜಕ್ಕೆ ಇರಬೇಕಾಗಿರ್ತಕ್ಕಂಥ ಮಿನಿಮಮ್ ಕಾಮನ್ ಸೆನ್ಸ್ ಇದು. ಅದೂ ಇಲ್ವಾ ಹಾಗಾದ್ರೆ ನಮ್ಮ ಸಮಾಜಗಳಿಗೆ ಅನ್ನುವಂಥದ್ದು. ಮನೆ ಎದುರು ಆಟ ಆಡ್ತಾ ಇದ್ದಂತಹ ಮಗು ಸೀದಾ ಹೋಗಿ ರಾಜಕಾಲುವೆಗೆ ಬಿದ್ದಿದೆ. ಯಾವಾಗ ಇನ್ನು ಕಲಿಯೋದು ಯಾವಾಗ? ನಾವೊಂದು ಸಮಾಜವಾಗಿ ಸುರಕ್ಷಿತವಾಗಿ ಬದುಕೋದನ್ನ ಕಲಿಯೋದು ಯಾವಾಗ? ಪುಟ್ಟ ಮಗು ಅವಿನಾಶ್ ಅನ್ನುವಂತಹ 5 ವರ್ಷದ ಪುಟ್ಟ ಮಗು ಆಟ ಆಡ್ತಾ ರಾಜಕಾಲುವೆಗೆ ಹೋಗಿ ಬಿದ್ದು ಮೃತಪಟ್ಟು ಬಿಟ್ಟಿದೆ. ಬೀದರ್ ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹ ಘಟನೆ. ಮಲ್ಲಿಕಮರ್ಜಾಪುರ, ಬೀದರ್. ಎಷ್ಟು ಘಟನೆಗಳಾದವು ನೋಡಿ ಈ ತರ ರಾಜಕಾಲುವೆಗೆ ಮಕ್ಕಳು ಬೀಳುವಂತದ್ದು. ಪ್ರತಿ ತಿಂಗಳಿಗೆ ಒಂದೊಂದು 2 ನಡೀತಾ ಇದೆ. ಚರಂಡಿಗಳಿಗೆ ಮಕ್ಕಳು ಬೀಳುವಂತದ್ದು ಇನ್ಫ್ಯಾಕ್ಟ್ ತಿಂಗಳಲ್ಲಿ 3-4 ನಡೀತಾ ಇದೆ. ಅಷ್ಟರ ಮಟ್ಟಿಗೆ ಆದ್ರೂ ಕೂಡ ನಮ್ಮ ಸಮಾಜಕ್ಕೆ ಎಚ್ಚರಿಕೆ ಇಲ್ಲ. ನಮ್ಮ ಮುನ್ಸಿಪಲ್ ಕಾರ್ಪೊರೇಷನ್ಗಳಿಗೆ ಎಚ್ಚರಿಕೆನೇ ಇಲ್ಲ. ನಿದ್ದೆ ಮಾಡ್ತಾ ಇದಾವೆ ಮುನ್ಸಿಪಾಲಿಟಿಗಳು. ಹೇಳೋರು ಕೇಳೋರಿಲ್ಲ, ಚಾಟಿ ಬೀಸೋರಿಲ್ಲ ಮುನ್ಸಿಪಾಲಿಟಿಗಳಿಗೆ. ಅವ್ರು ಆಡಿದ್ದೇ ಆಟ, ಮಾಡಿದ್ದೇ ಕೆಲಸ ಅಂತ ಆಗ್ಬಿಟ್ಟಿದೆ. ಬೀದರ್ ತಾಲೂಕಿನ ಮಲ್ಲಿಕಮರ್ಜಾಪುರದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಅಷ್ಟು ಜನ ಸೇರಿದ್ದಾರೆ ನೋಡಿ ಅಲ್ಲಿ ಆ ಮಗುವಿನ ಮನೆ ಮುಂದೆ. ಯಾಕಂತಂದ್ರೆ ಜೀವ ಎಲ್ಲರಿಗೂ ವ್ಯಾಲ್ಯೂಬಲ್. ಅಷ್ಟು ಜನ ಸೇರಿದ್ದಾರೆ. ಅದೇ ಜನ ಮೊದಲು ರಾಜಕಾಲುವೆಗೆ ಒಂದು ಫೆನ್ಸಿಂಗ್ ಮಾಡಿ ಅಂತ ಪ್ರತಿಭಟನೆ ಮಾಡೋದಿಲ್ಲ. ನಮ್ಮ ಜನಕ್ಕೂ ಎಚ್ಚರಿಕೆ ಇಲ್ಲ, ಮುನ್ಸಿಪಾಲಿಟಿಗಳಿಗೆ ಮೊದಲೇ ಎಚ್ಚರಿಕೆ ಇಲ್ಲ. ತಿಂದು ಭ್ರಷ್ಟಾಚಾರದಲ್ಲಿ ಕೊಬ್ಬೋಗಿರೋದು ಬಿಟ್ರೆ ನಮ್ಮ ಮುನ್ಸಿಪಾಲಿಟಿಗಳು ಅವರಿಗೆ ಒಂದು ತೊಟ್ಟು ಸಮಾಜದ ಬಗ್ಗೆ, ಮಕ್ಕಳ ಬಗ್ಗೆ, ಸಾರ್ವಜನಿಕರ ಬಗ್ಗೆ ಕಾಳಜಿ ಇಲ್ಲ. ಸಾರ್ವಜನಿಕರ ಸುರಕ್ಷತೆ ಬಗ್ಗೆ ಯೋಚನೆ ಇಲ್ಲ. ಒಂದು ತೊಟ್ಟು ಇಲ್ಲ ಅವ್ರಿಗೆ. ಬೀದಿ ನಾಯಿಗಳು ಕಚ್ಚಿ ಮಕ್ಕಳು ಸಾಯೋದು, ಗಾಯಗೊಳ್ಳೋದು, ಚರಂಡಿಗೆ ಬಿದ್ದು ಮಕ್ಕಳು ಸಾಯೋದು, ಡ್ರೈನೇಜ್ ಬಿದ್ದು ಮಕ್ಕಳು ಸಾಯೋದು. ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದೀವ ನಾವು. ಚಂದ್ರನ ಮೇಲೆ ಕಾಲಿಟ್ಟು ಏನು ಉಪಯೋಗ? ಚಿಕ್ಕ ಮಕ್ಕಳನ್ನ ಮನೆ ಎದುರು ರಕ್ಷಣೆ ಮಾಡ್ಕೊಳಕ್ ಆಗಲ್ಲ ನಮ್ಗೆ ಅಂತಂದ್ರೆ ಇನ್ಯಾವ ಯುದ್ಧ ಆಗ್ಬೇಕು, ಇನ್ಯಾವ ವೈರಿ ಬರ್ಬೇಕು ನಮ್ಮನ್ನ ಸಾಯಿಸಕ್ಕೆ? ಚಿಕ್ಕ ಮಕ್ಕಳನ್ನ ನಾವು ಕಣ್ಣೆದುರೆ ಆಟ ಆಡೋ ಮಗು ಹೋಗಿ ರಾಜಕಾಲುವೆಗೆ ಬಿದ್ದು ಸಾಯುತ್ತೆ ಅಂತಾದ್ರೆ, ಅದನ್ನ ರಕ್ಷಣೆ ಮಾಡ್ಕೊಳಕ್ಕೆ ನಮ್ಗಾಗಲ್ಲ ಅಂತಾದ್ರೆ ಇನ್ನೆಂತ ನಾಗರಿಕ ಸಮಾಜ, ಇನ್ನೆಂತ ಅಡ್ವಾನ್ಸ್ಮೆಂಟ್ ನಮ್ದು? ನಾಚಿಕೆ ಆಗಬೇಕು. ಆಕ್ಚುಲಿ ಬೀದರ್ ಮುನ್ಸಿಪಲ್ ಕಾರ್ಪೊರೇಷನ್ ನಿದ್ದೆ ಮಾಡ್ತಾ ಇದೆ. ಸತ್ತೋಗಿದ್ಯಾ, ನಿದ್ದೆ ಮಾಡ್ತಾ ಇದೆಯಾ ಏನು ಅಂತ ಬೀದರ್ ಜನರೇ ಹೇಳಬೇಕು. ಫೆನ್ಸಿಂಗ್ ಮಾಡಿಲ್ವಾ ಅಲ್ಲಿ? ಹೇಗೆ ಮಗು ಹೋಗಿ ರಾಜಕಾಲುವೆಗೆ ಬೀಳುತ್ತೆ ರೀ? ಕಣ್ಣೆದುರೆ ಹೋಗಿ ಹೆಂಗ್ ಬೀಳುತ್ತೆ? ಯಾಕೆ ಕ್ಲೋಸ್ ಮಾಡಿಲ್ವಾ? ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ವಾ? ನಗರದಲ್ಲಿ ಆಗಿರ್ತಕ್ಕಂಥ ಘಟನೆ ಇದೇನು ಪೂರ್ತಿ ಯಾರು ಕೇಳೋರು ಇಲ್ಲದ ಹಳ್ಳಿ ಏನಲ್ಲ. ಸೊ ಅಲ್ಲಿ ರಾಜಕಾಲುವೆಗೆ ಎಲ್ಲೆಲ್ಲಿ ಈ ತರ ಮನುಷ್ಯರು ವಾಸ ಮಾಡುವಲ್ಲಿ ಎಲ್ಲೆಲ್ಲಿ ಕಾಲುವೆಗಳು, ಡ್ರೈನೇಜ್ ಓಪನ್ ಇದೆ, ಪುಟ್ಟ ಮಕ್ಕಳು ಬಂದೇ ಬರ್ತವೆ. ಸೊ ಹಂಗಾಗಿ ಅದನ್ನ ಕ್ಲೋಸ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ, ಸಿವಿಕ್ ಸೆನ್ಸ್ ಇಲ್ಲ ನಮಗೆ. ನಾಗರಿಕ ಪ್ರಜ್ಞೆ ಇಲ್ಲದೆ ಬದುಕ್ತಾ ಇದೀವಿ ನಾವು. ಜನರು ಹಂಗೆ ಮಾಡ್ತಾರೆ, ಮುನ್ಸಿಪಲ್ ಕಾರ್ಪೊರೇಷನ್ಗಳು ಹಂಗೆ ಮಾಡ್ತಾರೆ. ಜವಾಬ್ದಾರಿಯೇ ಇಲ್ಲ. ಇವೆಲ್ಲ ಬೇಕಾಗಿಲ್ಲ, ಯಾರು ಕೇಳೋರಿಲ್ಲ ಅಂತ. ಬಿದ್ರು ಏನು ಆಗಲ್ಲ ಅಂತ. ಇದಕ್ಕೆ ಕಾರ್ಪೊರೇಷನ್ಗೆ ಒಂದು 50 ಕೋಟಿ ದಂಡ ಹಾಕಬೇಕು. ಇದಕ್ಕೆ ಕೋರ್ಟಿಗೆ ಹೋಗ್ಬೇಕು. ಅವ್ರ ಪೋಷಕರು ಒಂದು 50 ಕೋಟಿ ದಂಡ ಹಾಕಬೇಕು. ಇದಕ್ಕೆ ಜೀವದ ಬೆಲೆ ಗೊತ್ತಾಗುತ್ತೆ ಮುನ್ಸಿಪಲ್ ಕಾರ್ಪೊರೇಷನ್ಗಳಿಗೆ ಅವಾಗ.
ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ರಂಜಿತ್ ಶಿರಿಯಾರ್. ವೀಕ್ಷಕರೇ, ಬೆಳಗ್ಗೆ ಒಂದು ಹೃದಯ ವಿದ್ರಾವಕ ಸುದ್ದಿಯನ್ನ ನಿಮ್ ಜೊತೆ ಹಂಚಿಕೊಳ್ಬೇಕು. ನಿಜಕ್ಕೂ ಬೇಸರವಾಗುತ್ತೆ. ಬೀದರ್ ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹ ಹೃದಯ ವಿದ್ರಾವಕ ಘಟನೆ. ರಾಜಕಾಲುವೆಗೆ ಬಿದ್ದು 5 ವರ್ಷದ ಪುಟ್ಟ ಮಗುವೊಂದು ಮೃತಪಟ್ಟಿದೆ. ಮನೆಯ ಮುಂದೆ ಆಟವಾಡ್ತಿದ್ದಂತಹ 5 ವರ್ಷದ ಅವಿನಾಶ್ ಅನ್ನುವಂತ ಒಂದು ಪುಟ್ಟ ಮಗು ಆಟವಾಡ್ತಾ ಹೋಗಿ ರಾಜಕಾಲುವೆಗೆ ಬಿದ್ದಿದೆ. ಬೀದರ್ ತಾಲೂಕಿನ ಮಲ್ಲಿಕಮರ್ಜಾಪುರದ ಊರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಪುಟ್ಟ ಮಕ್ಕಳು ಈ ರಾಜಕಾಲುವೆ ಅಂತದ್ದು, ಚರಂಡಿಗಳು ಅಂತದ್ದು ಇದ್ದಾಗ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಅಲ್ಲಿ ಫೆನ್ಸಿಂಗ್ ಮಾಡಬೇಕು. ಪುಟ್ಟ ಮಕ್ಕಳು ಹೋಗದೆ ಇರೋ ಹಾಗೆ. ಕಣ್ಣೆದುರೇ ನಮ್ಮ ಯುವ ಪೀಳಿಗೆಯನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಪುಟ್ಟ ಮಕ್ಕಳನ್ನ ಕಣ್ಣೆದುರೇ ಸಣ್ಣ ಪುಟ್ಟ ಚರಂಡಿಗೆ ಬಿದ್ದು ಕಳ್ಕೊಳ್ತೀವಿ ಅಂದ್ರೆ ನಮ್ಗೆ ಜೀವಕ್ಕೆ ಎಷ್ಟು ಬೆಲೆ ಇದೆ, ಒಂದು ಸಮಾಜ ಆಗಿ ನಮ್ ಜೀವಕ್ಕೆ ಎಷ್ಟು ಬೆಲೆ ಇದೆ ಅನ್ನುವಂಥದ್ದು ನಿಜಕ್ಕೂ ದುರಂತ. ರಾಜಕಾಲುವೆಗೆ ಬಿದ್ದು 5 ವರ್ಷದ ಮಗು ಮೃತಪಟ್ಟಿದೆ. ಮನುಷ್ಯ ಸಮಾಜದಲ್ಲಿ ಬದುಕ್ತಾ ಇದೀವ ನಾವು ಅಂತ. ಪ್ರಾಣಿಗಳು ಹೀಗೆ ಸಾಯಲ್ಲ ರೀ, ಪ್ರಾಣಿಗಳು ಹೀಗೆ ಸಾಯಲ್ಲ. ಅವುಗಳನ್ನ ಒಬ್ಬರನ್ನೊಬ್ರು ರಕ್ಷಣೆ ಮಾಡ್ಕೊಳ್ತವೆ. ಅಂಥದ್ರಲ್ಲಿ ಪುಟ್ಟ ಕಂದ ಮಗಳನ್ನ ರಾಜಕಾಲುವೆಗೆ ಆಟ ಆಡ್ತಾ ಹೋಗಿ ರಾಜಕಾಲುವೆಗೆ ಬಿದ್ದು ಮೃತಪಟ್ಟಿದೆ. ಫೆನ್ಸಿಂಗ್ ಮಾಡಿಲ್ವಾ, ಯಾರ ಬೇಜವಾಬ್ದಾರಿ ಇದು? ಕಂಡಲ್ಲಿ ಕನ್ಸ್ಟ್ರಕ್ಷನ್ ಹೆಸರಲ್ಲಿ ಏನು ಚರಂಡಿಗಳನ್ನ ಓಪನ್ ಬಿಡುವಂತದ್ದು, ಡ್ರೈನೇಜ್ಗಳನ್ನ ಓಪನ್ ಬಿಡುವಂತದ್ದು, ರಾಜಕಾಲುವೆಗಳನ್ನ ಫೆನ್ಸಿಂಗ್ ಮಾಡದೆ ಹಂಗಂಗೆ ಓಪನ್ ಬಿಡುವಂತದ್ದು, ಎಲ್ಲ ಕಡೆ ಇದೆ ಬೇಜವಾಬ್ದಾರಿ. ಯಾಕೆ? ಕಾಮನ್ ಸೆನ್ಸ್ ಇವೆಲ್ಲ ನಾಗರಿಕ ಸಮಾಜಕ್ಕೆ ಇರಬೇಕಾಗಿರ್ತಕ್ಕಂಥ ಮಿನಿಮಮ್ ಕಾಮನ್ ಸೆನ್ಸ್ ಇದು. ಅದೂ ಇಲ್ವಾ ಹಾಗಾದ್ರೆ ನಮ್ಮ ಸಮಾಜಗಳಿಗೆ ಅನ್ನುವಂಥದ್ದು. ಮನೆ ಎದುರು ಆಟ ಆಡ್ತಾ ಇದ್ದಂತಹ ಮಗು ಸೀದಾ ಹೋಗಿ ರಾಜಕಾಲುವೆಗೆ ಬಿದ್ದಿದೆ. ಯಾವಾಗ ಇನ್ನು ಕಲಿಯೋದು ಯಾವಾಗ? ನಾವೊಂದು ಸಮಾಜವಾಗಿ ಸುರಕ್ಷಿತವಾಗಿ ಬದುಕೋದನ್ನ ಕಲಿಯೋದು ಯಾವಾಗ? ಪುಟ್ಟ ಮಗು ಅವಿನಾಶ್ ಅನ್ನುವಂತಹ 5 ವರ್ಷದ ಪುಟ್ಟ ಮಗು ಆಟ ಆಡ್ತಾ ರಾಜಕಾಲುವೆಗೆ ಹೋಗಿ ಬಿದ್ದು ಮೃತಪಟ್ಟು ಬಿಟ್ಟಿದೆ. ಬೀದರ್ ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹ ಘಟನೆ. ಮಲ್ಲಿಕಮರ್ಜಾಪುರ, ಬೀದರ್. ಎಷ್ಟು ಘಟನೆಗಳಾದವು ನೋಡಿ ಈ ತರ ರಾಜಕಾಲುವೆಗೆ ಮಕ್ಕಳು ಬೀಳುವಂತದ್ದು. ಪ್ರತಿ ತಿಂಗಳಿಗೆ ಒಂದೊಂದು 2 ನಡೀತಾ ಇದೆ. ಚರಂಡಿಗಳಿಗೆ ಮಕ್ಕಳು ಬೀಳುವಂತದ್ದು ಇನ್ಫ್ಯಾಕ್ಟ್ ತಿಂಗಳಲ್ಲಿ 3-4 ನಡೀತಾ ಇದೆ. ಅಷ್ಟರ ಮಟ್ಟಿಗೆ ಆದ್ರೂ ಕೂಡ ನಮ್ಮ ಸಮಾಜಕ್ಕೆ ಎಚ್ಚರಿಕೆ ಇಲ್ಲ. ನಮ್ಮ ಮುನ್ಸಿಪಲ್ ಕಾರ್ಪೊರೇಷನ್ಗಳಿಗೆ ಎಚ್ಚರಿಕೆನೇ ಇಲ್ಲ. ನಿದ್ದೆ ಮಾಡ್ತಾ ಇದಾವೆ ಮುನ್ಸಿಪಾಲಿಟಿಗಳು. ಹೇಳೋರು ಕೇಳೋರಿಲ್ಲ, ಚಾಟಿ ಬೀಸೋರಿಲ್ಲ ಮುನ್ಸಿಪಾಲಿಟಿಗಳಿಗೆ. ಅವ್ರು ಆಡಿದ್ದೇ ಆಟ, ಮಾಡಿದ್ದೇ ಕೆಲಸ ಅಂತ ಆಗ್ಬಿಟ್ಟಿದೆ. ಬೀದರ್ ತಾಲೂಕಿನ ಮಲ್ಲಿಕಮರ್ಜಾಪುರದಲ್ಲಿ ಆಕ್ರೋಶ, ಆಕ್ರಂದನ ಮುಗಿಲು ಮುಟ್ಟಿದೆ. ಅಷ್ಟು ಜನ ಸೇರಿದ್ದಾರೆ ನೋಡಿ ಅಲ್ಲಿ ಆ ಮಗುವಿನ ಮನೆ ಮುಂದೆ. ಯಾಕಂತಂದ್ರೆ ಜೀವ ಎಲ್ಲರಿಗೂ ವ್ಯಾಲ್ಯೂಬಲ್. ಅಷ್ಟು ಜನ ಸೇರಿದ್ದಾರೆ. ಅದೇ ಜನ ಮೊದಲು ರಾಜಕಾಲುವೆಗೆ ಒಂದು ಫೆನ್ಸಿಂಗ್ ಮಾಡಿ ಅಂತ ಪ್ರತಿಭಟನೆ ಮಾಡೋದಿಲ್ಲ. ನಮ್ಮ ಜನಕ್ಕೂ ಎಚ್ಚರಿಕೆ ಇಲ್ಲ, ಮುನ್ಸಿಪಾಲಿಟಿಗಳಿಗೆ ಮೊದಲೇ ಎಚ್ಚರಿಕೆ ಇಲ್ಲ. ತಿಂದು ಭ್ರಷ್ಟಾಚಾರದಲ್ಲಿ ಕೊಬ್ಬು ಹೋಗಿರೋದು ಬಿಟ್ರೆ ನಮ್ಮ ಮುನ್ಸಿಪಾಲಿಟಿಗಳು ಅವ್ರಿಗೆ ಒಂದು ತೊಟ್ಟು ಸಮಾಜದ ಬಗ್ಗೆ, ಮಕ್ಕಳ ಬಗ್ಗೆ, ಸಾರ್ವಜನಿಕರ ಬಗ್ಗೆ ಕಾಳಜಿ ಇಲ್ಲ. ಸಾರ್ವಜನಿಕರ ಸುರಕ್ಷತೆ ಬಗ್ಗೆ ಯೋಚನೆ ಇಲ್ಲ. ಒಂದು ತೊಟ್ಟು ಇಲ್ಲ ಅವ್ರಿಗೆ. ಬೀದಿ ನಾಯಿಗಳು ಕಚ್ಚಿ ಮಕ್ಕಳು ಸಾಯೋದು, ಗಾಯಗೊಳ್ಳೋದು, ಚರಂಡಿಗೆ ಬಿದ್ದು ಮಕ್ಕಳು ಸಾಯೋದು, ಡ್ರೈನೇಜ್ ಬಿದ್ದು ಮಕ್ಕಳು ಸಾಯೋದು. ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದೀವ ನಾವು. ಚಂದ್ರನ ಮೇಲೆ ಕಾಲಿಟ್ಟು ಏನು ಉಪಯೋಗ? ಚಿಕ್ಕ ಮಕ್ಕಳನ್ನ ಮನೆ ಎದುರು ರಕ್ಷಣೆ ಮಾಡ್ಕೊಳಕ್ ಆಗಲ್ಲ ನಮ್ಗೆ ಅಂತಂದ್ರೆ ಇನ್ಯಾವ ಯುದ್ಧ ಆಗ್ಬೇಕು, ಇನ್ಯಾವ ವೈರಿ ಬರ್ಬೇಕು ನಮ್ಮನ್ನ ಸಾಯಿಸಕ್ಕೆ? ಚಿಕ್ಕ ಮಕ್ಕಳನ್ನ ನಾವು ಕಣ್ಣೆದುರೆ ಆಟ ಆಡೋ ಮಗು ಹೋಗಿ ರಾಜಕಾಲುವೆಗೆ ಬಿದ್ದು ಸಾಯುತ್ತೆ ಅಂತಾದ್ರೆ, ಅದನ್ನ ರಕ್ಷಣೆ ಮಾಡ್ಕೊಳಕ್ಕೆ ನಮ್ಗಾಗಲ್ಲ ಅಂತಾದ್ರೆ ಇನ್ನೆಂತ ನಾಗರಿಕ ಸಮಾಜ, ಇನ್ನೆಂತ ಅಡ್ವಾನ್ಸ್ಮೆಂಟ್ ನಮ್ದು? ನಾಚಿಕೆ ಆಗಬೇಕು ಆಕ್ಚುಲಿ. ಬೀದರ್ ಮುನ್ಸಿಪಲ್ ಕಾರ್ಪೊರೇಷನ್ ನಿದ್ದೆ ಮಾಡ್ತಾ ಇದೆ. ಸತ್ತೋಗಿದ್ಯಾ, ನಿದ್ದೆ ಮಾಡ್ತಾ ಇದೆಯಾ ಏನು ಅಂತ ಬೀದರ್ ಜನರೇ ಹೇಳಬೇಕು. ಫೆನ್ಸಿಂಗ್ ಮಾಡಿಲ್ವಾ ಅಲ್ಲಿ? ಹೇಗೆ ಮಗು ಹೋಗಿ ರಾಜಕಾಲುವೆಗೆ ಬೀಳುತ್ತೆ? ಕಣ್ಣೆದ್ರೆ ಹೋಗಿ ಹೆಂಗ್ ಬೀಳುತ್ತೆ? ಯಾಕೆ ಕ್ಲೋಸ್ ಮಾಡಿಲ್ವಾ? ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ವಾ? ನಗರದಲ್ಲಿ ಆಗಿರ್ತಕ್ಕಂಥ ಘಟನೆ ಇದೇನು ಪೂರ್ತಿ ಯಾರು ಹೇಳೋರ್ ಕೇಳೋರ್ ಇಲ್ಲದ ಹಳ್ಳಿ ಏನಲ್ಲ. ಸೊ ಅಲ್ಲಿ ರಾಜಕಾಲುವೆಗೆ ಎಲ್ಲೆಲ್ಲಿ ಈ ತರ ಮನುಷ್ಯರು ವಾಸ ಮಾಡುವಲ್ಲಿ ಎಲ್ಲೆಲ್ಲಿ ಕಾಲುವೆಗಳು, ಡ್ರೈನೇಜ್ ಓಪನ್ ಇದೆ, ಪುಟ್ಟ ಮಕ್ಕಳು ಬಂದೇ ಬರ್ತವೆ. ಸೊ ಹಂಗಾಗಿ ಅದನ್ನ ಕ್ಲೋಸ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ, ಸಿವಿಕ್ ಸೆನ್ಸ್ ಇಲ್ಲ ನಮಗೆ. ನಾಗರಿಕ ಪ್ರಜ್ಞೆ ಇಲ್ಲದೆ ಬದುಕ್ತಾ ಇದೀವಿ ನಾವು. ಜನರು ಹಂಗೆ ಮಾಡ್ತಾರೆ, ಮುನ್ಸಿಪಲ್ ಕಾರ್ಪೊರೇಷನ್ಗಳು ಹಂಗೆ ಮಾಡ್ತಾರೆ. ಜವಾಬ್ದಾರಿಯೇ ಇಲ್ಲ. ಇವೆಲ್ಲ ಬೇಕಾಗಿಲ್ಲ, ಯಾರು ಕೇಳೋರಿಲ್ಲ ಅಂತ, ಬಿದ್ರು ಏನು ಆಗಲ್ಲ ಅಂತ. ಇದಕ್ಕೆ ಕಾರ್ಪೊರೇಷನ್ಗೆ ಒಂದು 50 ಕೋಟಿ ದಂಡ ಹಾಕಬೇಕು. ಇದಕ್ಕೆ ಕೋರ್ಟಿಗೆ ಹೋಗ್ಬೇಕು. ಅವ್ರ ಪೋಷಕರು ಒಂದು 50 ಕೋಟಿ ದಂಡ ಹಾಕಬೇಕು. ಇದಕ್ಕೆ ಜೀವದ ಬೆಲೆ ಗೊತ್ತಾಗುತ್ತೆ ಮುನ್ಸಿಪಲ್ ಕಾರ್ಪೊರೇಷನ್ಗಳಿಗೆ ಅವಾಗ.